ವಯಸ್ಸನ್ನು ಮೀರ್ತಾ ಇದ್ದೇವೆ. ಈ ಒಂದು ಉದ್ದೇಶದಿಂದ ನಾವು ಸೇವಾ ಹಿರಿತನವನ್ನು ಮೊದಲ ಬೇಡಿಕೆಯಾಗಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಏನು ಅನಿಸುತ್ತೆ, ಇವರಿಗೆ ಕಣ್ಣು, ಕಿವಿ, ಮೂಗು ಮತ್ತು ಸೆನ್ಸಿಟಿವ್ ಚರ್ಮ ಇಲ್ಲ. ಇದು ಒಂದು ಎಮ್ಮೆ ಚರ್ಮದ ಸರ್ಕಾರ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಪಾಪ ಇದು ನೈಜವಾದ ಸಮಸ್ಯೆ. ಇದು ಕರ್ನಾಟಕ ರಾಜ್ಯ ಸರ್ಕಾರಿ ಅತಿಥಿ ಶಿಕ್ಷಕರ ಸಂಘ ಇದರ ಒಂದು ಮೂರನೇ ದಿನದ ಹೋರಾಟಕ್ಕೆ ನಾವಿಂದು ಇಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಸೇರಿದ್ದೇವೆ. ನಮ್ಮ ಮೊದಲನೇ ಬೇಡಿಕೆ ಸೇವಾ ಹಿರಿತನ ಅಂತ ಕೇಳ್ತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 15 ವರ್ಷಗಳಿಂದ ನಾವು ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರ ಸೇವೆ ಮಾಡಿಕೊಂಡು ವಯಸ್ಸನ್ನು ಮೀರ್ತಾ ಇದ್ದೇವೆ. ಈ ಒಂದು ಉದ್ದೇಶದಿಂದ ನಾವು ಸೇವಾ ಹಿರಿತನವನ್ನು ಮೊದಲ ಬೇಡಿಕೆಯಾಗಿ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಈ ಬೇಡಿಕೆಯನ್ನು ನಮ್ಮದು ಮೊದಲನೇದಾಗಿ ಸರ್ಕಾರ ಈಡೇರಿಸಲೇಬೇಕು. ಇಲ್ಲದಿದ್ದರೆ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತ ಹೇಳುವಂಥ ಪಟ್ಟು ಹಿಡಿದು ಇಲ್ಲಿ ನಾವು ಕೂತಿದ್ದೇವೆ. ಎರಡನೇದ್ದು, ಮಾಸಿಕ ನಮಗೆ ಕನಿಷ್ಠ 30,000 ವೇತನವನ್ನು ಮಾಡಬೇಕು. ಈ 2 ಬೇಡಿಕೆಗಳನ್ನು ಅತ್ಯಂತ ಜರೂರಾಗಿ ನಮ್ಮ ಸರ್ಕಾರ ಈಡೇರಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ತೇನೆ. 43,000 ಶಿಕ್ಷಕರ ಪರವಾಗಿ ಕೂಡ ಕೇಳಿಕೊಳ್ತಾ ಇದ್ದೇನೆ. ಏನು ಅನಿಸುತ್ತೆ, ಇವರಿಗೆ ಕಣ್ಣು, ಕಿವಿ, ಮೂಗು ಮತ್ತು ಸೆನ್ಸಿಟಿವ್ ಚರ್ಮ ಇಲ್ಲ. ಇದು ಒಂದು ಎಮ್ಮೆ ಚರ್ಮದ ಸರ್ಕಾರ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪಾಪ ಇದು ನೈಜವಾದ ಸಮಸ್ಯೆ. ಇದು ಅವರು ಕೇವಲ ಏನು ಬ್ಯಾಚುಲರ್ ಆಗಿಲ್ಲ, ಅವರು ಸಂಸಾರಸ್ಥರಾಗಿದ್ದಾರೆ. ಅವರನ್ನು ನಂಬ್ಕೊಂಡು ಮಕ್ಕಳು, ಹೆಂಡರು ಎಲ್ಲ ಇದ್ದಾರೆ. ಅವರು ತಂದೆ ತಾಯಿಗಳಿದ್ದಾರೆ. ಅವರು ಏನೋ ಒಂದು ಸರ್ಕಾರ ನಮಗೆ ಒಂದು ಒಳ್ಳೆಯ ಒಂದು ನ್ಯಾಯ ಕೊಡುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಮಕ್ಕಳಿಗೆ ಶಿಕ್ಷಣ ಕಲಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಅವ್ರ ಜೊತೆ ಕಳ್ಳಾಟ ಆಡ್ತಾ ಇದೆ. ಒಂದು ಶಾಲೆಗಳಲ್ಲಿ ಇವತ್ತು ಏನಾಗಿದೆ ಅಂತಂದರೆ 10 ಜನ ಶಿಕ್ಷಕರು ಬೇಕಾದಲ್ಲಿ ಪರ್ಮನೆಂಟ್ ಶಿಕ್ಷಕರು ಒಬ್ಬರು ಇಬ್ಬರು ಇದ್ದಾರೆ. ಉಳಿದ 8 ಜನ ಅತಿಥಿ ಶಿಕ್ಷಕರುಗಳಿದ್ದಾರೆ. ಇವತ್ತು ಶಾಲೆಗಳು ನಡೀತಾ ಇರೋದೇ ಅತಿಥಿ ಶಿಕ್ಷಕರಿಂದ. ಈ ಅತಿಥಿ ಶಿಕ್ಷಕರನ್ನು ಅತಿಥಿಯಾಗಿ ನೋಡ್ತಾ ಇಲ್ಲ. ಇರೋಬ್ಬರ ಕೆಲಸಗಳನ್ನೆಲ್ಲ ಅವ್ರ ಮೇಲೆ ಬಿಟ್ಬಿಟ್ಟು ಇವರು 1 ಲಕ್ಷ ಸಂಬಳ ತಗೊಳ್ಳೋರು 1 ಕ್ಲಾಸೋ 2 ಕ್ಲಾಸೋ ಮಾಡ್ಕೊಂಡು ಕೂತಿದ್ದಾರೆ. ಕೆಲವೊಬ್ಬರು ಮಾಡೋದೇ ಇಲ್ಲ. ಆ ಉದಾಹರಣೆಗಳು ಕೂಡ ನಮ್ಮಲ್ಲಿ ಇದ್ದಾವೆ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.